Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Please open your Bibles to 1 Corinthians chapter 15 verse number 33. ಈ ಸಮಯದಲ್ಲಿ ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 1 Corinthians chapter 15 verse number 33. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನ. I want everyone to read this word together. ಈ ಸಮಯದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ನಾವು ಈ ವಾಕ್ಯವನ್ನು ಓದಿಕೊಳ್ಳೋಣ. First let me read it in English. ಇಂಗ್ಲಿಷ್ ಭಾಷೆಯಲ್ಲಿ ನಾನು ಮೊದಲು ಓದ್ತೇನೆ. And then you can all read it in Kannada together. ತದನಂತರ ನಾವೆಲ್ಲರೂ ಒಟ್ಟಿಗೆ ಸೇರಿ ಕನ್ನಡದಲ್ಲಿ ಓದಿಕೊಳ್ಳೋಣ. So the word says, do not be misled. Bad company corrupts good character. ಮೋಸ ಹೋಗಬೇಡಿರಿ, ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. Hallelujah. This is the word of the Lord. ಇದು ದೇವರ I don't ವಾಕ್ಯವಾಗಿದೆ. know, for someone God is speaking this word. ಯಾರಿಗೂ ಒಬ್ಬರಿಗೆ ಶಕ್ತವಾಗಿ ದೇವರವರ ಜೊತೆ ಮಾತನಾಡುತ್ತಿದ್ದಾನೆ. The word is for everyone, ಈ ವಾಕ್ಯವು ಕೂಡ ಎಲ್ಲರಿಗೂ ಆಗಿದೆ. but especially this is for someone. ಆದರೆ ವಿಶೇಷವಾಗಿ ಈ ವಾಕ್ಯ ಒಬ್ಬರಿಗೆ ವಿಶೇಷವಾಗಿ ಆಗಿದೆ. Holy Spirit is teaching you ಪರಿಶುದ್ಧಾತ್ಮನು ನಿಮಗೆ ಈ ರೀತಿಯಲ್ಲಿ ಕಲಿಸಿಕೊಡುತ್ತಿದ್ದಾನೆ. a bad friendship, ಒಬ್ಬ ಕೆಟ್ಟ ಸಹವಾಸ it corrupts a good character. ಅದು ಒಳ್ಳೆ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ. So always remember, ಒಂದನ್ನು ನೆನಪಿನಲ್ಲಿಟ್ಟುಕೊಳ್ಳಿ, characters and behaviors, ಈ ವ್ಯಕ್ತಿತ್ವಗಳು ಮತ್ತು ಸ್ವಭಾವಗಳು they are contagious. ಅದು ಒಂದು ಹರಡುವಂತ ಒಂದು ರೋಗದ ರೀತಿಯಲ್ಲಿ ಇರುತ್ತದೆ. Faith is contagious. ನಂಬಿಕೆ ಕೂಡ ಹರಡುವಂತದ್ದೇ. At the same time, ಅದೇ ರೀತಿಯಲ್ಲಿ bad behaviors, ಕೆಟ್ಟ ಸ್ವಭಾವಗಳು they are also contagious. ಅವುಗಳು ಕೂಡ ಹರಡುವಂತದ್ದೇ ಆಗಿದೆ. There are so many sayings in Kannada, right? ಕನ್ನಡದಲ್ಲಿ ಬಹಳ ಅನೇಕ ಗಾದೆ ಮಾತುಗಳಿದ್ದಾವೆ. Correct? They have these things. ಈ ರೀತಿಯ ಒಂದು ಗಾದೆ ಮಾತುಗಳಿದ್ದಾವೆ. If you have a friendship with bad person, ಕೆಟ್ಟ ಸ್ವಭಾವ ಉಳ್ಳಂತ ಒಂದು ಸ್ನೇಹಿತರ ಜೊತೆ ನಿಮಗೆ ಸಂಬಂಧ ಇರುವುದಾದರೆ, it is contagious. Even you follow doing such things. ಅದು ರೋಗದ ರೀತಿಯಲ್ಲಿ ಹರಡುವಂತದ್ದಾಗಿದೆ. ಅವರು ಮಾಡಿದ ಕಾರ್ಯಗಳನ್ನು ನೀವು ಮಾಡುವವರಾಗಿರುತ್ತೀರಿ. Such having friendship with bad friends, ಕೆಟ್ಟ ಸ್ನೇಹಿತರ ಜೊತೆ ಒಂದು ಸ್ನೇಹವನ್ನು ಹೊಂದಿರುವುದು, it ruins your destination. ಅದು ನಿಮ್ಮ ಒಂದು ತಲುಪುವಂತ ದಾರಿಯನ್ನ ನಾಶ ಮಾಡುತ್ತದೆ. It changes your education life. ನಿಮ್ಮ ವಿದ್ಯಾಭ್ಯಾಸ ಜೀವಿತವನ್ನ ಅದು ಬದಲಾವಣೆಗೊಳಿಸುತ್ತದೆ. It affects your education life. ನಿಮ್ಮ ವಿದ್ಯಾಭ್ಯಾಸ ಜೀವಿತವನ್ನ ಅದು ಪರಿಣಾಮ ಬೀರುತ್ತದೆ. It changes your working place atmosphere. ನಿಮ್ಮ ಉದ್ಯೋಗದ ಸ್ಥಳದ ಒಂದು ಪರಿಸ್ಥಿತಿಯನ್ನ ಅದು ವಾತಾವರಣವನ್ನ ಬದಲಾಯಿಸುತ್ತದೆ. As a kid, ನಾನೊಂದು ಮಗುವಾಗಿದ್ದಾಗ ಸಂದರ್ಭದಲ್ಲಿ my mom used to always say about these things. ನನ್ನ ಬಾಲ್ಯದಲ್ಲಿ ನನ್ನ ತಾಯಿ ಯಾವಾಗಲೂ ನನಗೆ ಈ ರೀತಿಯಲ್ಲಿ She always ಹೇಳ್ತಿದ್ದರು, told me to make right friendships, right kind of friends. ಯಾವಾಗಲೂ ಕೂಡ ಸರಿಯಾದ ಸ್ನೇಹವನ್ನ ಬೆಳೆಸು, ಸರಿಯಾದ ಸ್ನೇಹಿತರನ್ನ ಮಾಡಿಕೋ ಅನ್ನೋದನ್ನ Whether ಹೇಳ್ತಿದ್ದರು. in my school or whether with whom I used to play with. ನನ್ನ ಶಾಲೆ ಆಗಿರ್ಬೋದು ಅಥವಾ ನಾನು ಯಾರ ಜೊತೆ ಆಟ ಆಡ್ತಿದ್ನೋ, No, those days I didn't understand what my mom was saying. ಆ ದಿನಮಾನದಲ್ಲಿ ನನಗೆ ಅರ್ಥವಾಗ್ತಿಲ್ಲ. ನನ್ನ ತಾಯಿ ನನಗೆ ಯಾಕೆ ಈ ರೀತಿಯಲ್ಲಿ ಹೇಳ್ತಿದ್ದಾಳೆ ಅಂತ ನನಗೆ ಅರ್ಥವಾಗ್ತಾ During ಇಲ್ಲ. my high schooling days, ನನ್ನ ಒಂದು ಹೈಸ್ಕೂಲ್ ದಿನಮಾನಗಳು I ನೋಡುವಾಗ had few friends. ನನಗೆ ಅನೇಕ ಜನರು ಸ್ನೇಹಿತರಿದ್ದರು. Very few friends. ಕೆಲವೇ ಸ್ವಲ್ಪ ಜನ ಸ್ನೇಹಿತರಿದ್ದರು. And among those few friends, ಆ ಕೆಲವು ಜನ ಸ್ನೇಹಿತರಲ್ಲಿ one of my friends was very prideful. ಆ ನನ್ನ ಒಂದು ಸ್ನೇಹಿತರ ಮಧ್ಯದಲ್ಲಿ ಒಬ್ಬಳು ನನ್ನ ಸ್ನೇಹಿತ ಇದ್ರು. ಆಕೆ ಬಹಳ ಅಹಂಕಾರದಿಂದ ಗರ್ವದಿಂದ ಕೂಡಿಕೊಂಡಿದ್ದರು. And she was my bestie. ಆಕೆ ನನ್ನ ಒಂದು ಒಂದು ಅತ್ಯುತ್ತಮವಾದ ಸ್ನೇಹಿತೆಯಾಗಿದೆ. My mom started to observe some changes happening in my behavior. ನನ್ನ ತಾಯಿ ಆಕೆ ನಿಮಿತ್ತವಾಗಿ ನನ್ನಲ್ಲಿ ಒಂದು ಬದಲಾವಣೆ ಅಥವಾ ಅವಳ ರೀತಿಯಲ್ಲಿ ಮಾರ್ಪಡುವುದನ್ನು ನನ್ನ ತಾಯಿ ಗಮನಿಸಿದರು. Unknowingly I started to behave just like her. ನನಗೆ ಗೊತ್ತಿಲ್ಲದೆ ನಾನು ಆಕೆಯ ರೀತಿಯಲ್ಲಿ ನಾನು ವರ್ತಿಸುವುದಕ್ಕೆ ಪ್ರಾರಂಭಿಸಿದೆ. I used to visit her house. ನಾನು ಆಕೆ ಮನೆಗೆ ಹೋಗ್ತಾ I ಇದ್ದೆ, used to play with her. ಆಕೆ ಜೊತೆ ಆಟ ಆಡ್ತಾ ಇದ್ದೆ. I used to go to visit her bedrooms. ಆಕೆ ಒಂದು ಮಲಗುವ ಕೋಣೆಗಳಿಗೆ ನಾನು ಹೋಗಿ ಬಂದ Whatever ಸಂದರ್ಭದಲ್ಲಿ I used to see in her bedrooms, ಆಕೆಯ ಒಂದು ಮಲಗುವ ಕೋಣೆಯಲ್ಲಿ ಏನೇನೇನು ನೋಡ್ತಾ I ಇದ್ದೋ, used to come and apply same thing in my house. ಅದೇ ರೀತಿಯಲ್ಲಿ ನನ್ನ ಒಂದು ಮಲಗುವ ಕೋಣೆಗಳಲ್ಲೂ ಕೂಡ ಹಾಗೆ ಇಟ್ಟುಕೊಂಡು ಬರ್ತಾ ಇದ್ದೆ. She was living separately from her parents. ಆಕೆ ತನ್ನ ತಂದೆ ತಾಯಿಯಿಂದ ದೂರವಾಗಿ ಆಕೆ ಬೇರೆ ಕೋಣೆಯಲ್ಲಿ ಹೈಸ್ಕೂಲ್ ದಿನಮಾನಗಳಲ್ಲಿ ಜೀವಿಸ್ತಾ ಇದ್ದರು. But those times I used to stay with my mom and dad. ಆ ದಿನಮಾನಗಳಲ್ಲಿ ನಾನು ನನ್ನ ತಂದೆ ತಾಯಿ ಜೊತೆ ನಾನು ಮಲಗ್ತಾ When ಇದ್ದೆ. I saw my friend being separated from her parents, ನನ್ನ ಒಂದು ಸ್ನೇಹಿತೆ ಈ ರೀತಿಯಲ್ಲಿ ಬೇರ್ಪಟ್ಟು ಮಲಗುವುದನ್ನು ನಾನು ನೋಡಿದಾಗ I told my mom I want a separate room. ನನ್ನ ತಾಯಿಗೆ ನಾನು ಈ ರೀತಿ ಹೇಳಿದೆ, ನನಗೆ ಸಪರೇಟ್ ಆದ ರೂಮ್ ಕೊಡಿ ಅಂತ When I ಹೇಳಿದೆ. told these things, ಈ ವಿಚಾರವನ್ನು ಹೇಳಿದಾಗ until I got married, ನಾನು ಮದುವೆ ಆಗೋ ತನಕ I had to stay with my mom and dad.
ನನ್ನ ತಾಯಿಯ ಜೊತೆನೇ ಮಲಗುವಂತೆ ನನ್ನ ತಾಯಿ ಒತ್ತಾಯ ಪಡಿಸಿದರು. Hallelujah. Hallelujah. I give praise to God. ನಾನು ದೇವರಿಗೆ ಸ್ತೋತ್ರವನ್ನ For that ಮಾಡುತ್ತೇನೆ. discerning spirit that my mom and dad had. ನನ್ನ ತಾಯಿ ಮತ್ತು ತಂದೆಗೆ ಇರುವಂತ ಆ ಒಂದು ಕಂಡು ಹಿಡಿಯುವಂತ ಸತ್ಯವನ್ನ ಕಂಡು ಹಿಡಿಯುವಂತ ಆ ಒಂದು ಆತ್ಮಕ್ಕೋಸ್ಕರ ದೇವರಿಗೆ ಸ್ತೋತ್ರವನ್ನ ಮಾಡುತ್ತೇನೆ. Finally, in my 10th grade, ನನ್ನ ಒಂದು 10ನೇ ಕ್ಲಾಸಿನಲ್ಲಿ finally I left her friendship. ನಾನು ಕೊನೆಯದಾಗಿ ಆಕೆ ಸ್ನೇಹವನ್ನು ಬಿಟ್ಟು ಬಿಟ್ಟೆ. When I left her friendship, ನಾನು ಆಕೆ ಸ್ನೇಹವನ್ನು ಬಿಟ್ಟು I ಬಿಟ್ಟಾಗ could see a lot of changes happening in my behavior. ನನ್ನ ಸ್ವಭಾವದಲ್ಲಿ ಅನೇಕ ಬದಲಾವಣೆಗಳು ಆಗುವುದಕ್ಕೆ Even ಪ್ರಾರಂಭವಾಯಿತು. I could see there were changes in my education life, in my percentages. ನನ್ನ ವಿದ್ಯಾಭ್ಯಾಸದಲ್ಲಿ ಮತ್ತು ನನಗೆ ಸಿಗುವಂತ ಮಾರ್ಕ್ಸ್ ಅಲ್ಲಿ ಕೂಡ ಬದಲಾವಣೆ ಆಗುವುದಕ್ಕೆ ಪ್ರಾರಂಭವಾಯಿತು. I used to get distinction marks. ನನಗೆ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಗಳು ಸಿಗ್ತಾ ಇದ್ವು. She literally failed in her second PUC. ಆಕೆ ಸೆಕೆಂಡ್ PUC ಅಲ್ಲಿ ಆಕೆ ಫೇಲ್ ಆದಳು. She was in the best colleges. ಆಕೆ ಒಳ್ಳೆಯ ಕಾಲೇಜುಗಳಲ್ಲಿ ಓದುತ್ತಿದ್ದಳು. She had all the textbooks. ಆಕೆ ಬಳಿ ಎಲ್ಲ ಟೆಕ್ಸ್ಟ್ ಬುಕ್ ಗಳು She ಇದ್ದವು. comes from a very rich family background. ಆಕೆ ಒಂದು ಬಹಳ ಐಶ್ವರ್ಯವಂತ ಕುಟುಂಬಕ್ಕೆ You can ಸೇರಿದವಳಾಗಿದ್ದಳು. imagine if her grandfather owns a gold shop. ಅದು ಆಲೋಚನೆ ಮಾಡ್ರಿ, ಒಂದು ಚಿನ್ನದ ಅಂಗಡಿ ಅವರ ತಾತನಿಗಿತ್ತು ಅಂತಂದ್ರೆ ಆಲೋಚನೆ ಮಾಡ್ರಿ ಎಷ್ಟು ಶ್ರೀಮಂತಳಾಗಿದ್ದಾರೆ. I don't want to mention the name of the shop. ಆ ಶಾಪ್ ನ ಹೆಸರನ್ನ ನನಗೆ ಹೇಳೋದಕ್ಕೆ ಇಷ್ಟವಿಲ್ಲ. You know, when I left her friendship, ಆಕೆ ಸ್ನೇಹವನ್ನ ಬಿಟ್ಟ ಕೂಡಲೇ there were a lot of changes in my life. ನನ್ನ ಜೀವಿತದಲ್ಲಿ ಬಹಳ ಬದಲಾವಣೆ ಆಯಿತು. Changed my prayer life. ನನ್ನ ಪ್ರಾರ್ಥನೆ ಜೀವಿತವನ್ನು ಬದಲಾಯಿಸಿ, Changed my meditation life. ನನ್ನ ಒಂದು ವಾಕ್ಯವನ್ನು ಧ್ಯಾನ ಮಾಡುವ ಒಂದು ರೀತಿಯನ್ನು ಬದಲಾಯಿಸಿ. Hallelujah. Hallelujah. If you're in a bad company, ಒಂದು ವೇಳೆ ನೀವು ಕೆಟ್ಟ ಸಾವಾಸದಲ್ಲಿ ನೀವಿರೋದಾದ್ರೆ today God is speaking to you. ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ Leave ಮಾತನಾಡುತ್ತಿದ್ದಾರೆ. that friendship. ಆ ಒಂದು ಸ್ನೇಹವನ್ನ ಬಿಟ್ಟು ಬಿಡ್ರಿ. Stop that friendship. ಆ ಸ್ನೇಹವನ್ನ ಬಿಟ್ಟು ಬಿಡ್ರಿ. Oh, this is the word for someone. ಇದು ಯಾರೋ ಒಬ್ಬರಿಗೆ ನೇರವಾಗಿ ಕರ್ತನೆ Whether it is ಮಾತನಾಡುತ್ತಿದ್ದಾರೆ. a girlfriend or a boyfriend, I don't know, but God is speaking ಅದು to you. ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆದ್ರೆ ಈಗಲೇ ಈ ಕ್ಷಣದಲ್ಲಿ ಬಿಟ್ಟು ಬಿಡ್ರಿ. No, students, you must have right friendship. ವಿದ್ಯಾರ್ಥಿಗಳೇ, ನಿಮಗೆ ಸರಿಯಾದ ಒಂದು ಸ್ನೇಹ ಇರಬೇಕು. You know, during my high schooling, especially during my high schooling, ನನ್ನ ಹೈಸ್ಕೂಲ್ ದಿನಮಾನಗಳಲ್ಲಿ ನೋಡುವಾಗ you know, I had one more friend. ನನ್ನ ಇನ್ನೊಬ್ಬ ಸ್ನೇಹಿತೆ ಇದ್ಲು. You know, she was not that good at studies. ಆಕೆ ಅಷ್ಟೊಂದು ವಿದ್ಯಾಭ್ಯಾಸದಲ್ಲಿ ಪರಿಣಿತಿ ಹೊಂದವಳಾಗಿರ್ಲಿಲ್ಲ. You know, she always used to score below 60%. ಯಾವಾಗಲೂ ಕೂಡ 60% ಕೆಳಗಡೆ ಮಾರ್ಕ್ಸ್ ಅನ್ನು ಆಕೆ You ಪಡೆಯುತ್ತಿದ್ದಳು. know, my maths teacher, ಆಕೆ ನಮ್ಮ ಮ್ಯಾಥ್ಸ್ ಟೀಚರ್ he observed me for 1 week. 1 ವಾರಗಳ ಕಾಲ ನನ್ನನ್ನು ಅವರು ಗಮನ ಹರಿಸ್ತಾ ಇದ್ರು. You know, I was always after my school time, I used to hang out with that friend. ನಾನು ಯಾವಾಗಲೂ ಕೂಡ ಸ್ಕೂಲ್ ಸಮಯದಲ್ಲಿ ಹೇಳುವಾಗ ಶಾಲೆ ಮುಗಿದ ಮೇಲೆ ನಾನು ಅವಳ ಜೊತೆ ಹೋಗುವುದನ್ನ ನನ್ನ ಮ್ಯಾಥ್ಸ್ ಟೀಚರ್ You know, ಗಮನಿಸಿದ್ರು. I used to ride cycling. You know, I used to do cycling with my friend. ನನ್ನ ಒಂದು ಸ್ನೇಹಿತ ಜೊತೆ ಸೈಕ್ಲಿಂಗ್ ಮಾಡ್ಕೊಂಡು ನಾನು ಬರ್ತಾ ಇದ್ದೆ ಸ್ಕೂಲಿಂದ. You know, the next day after 1 week, 1 ವಾರ ಆದ ನಂತರ you know, in the whole class, ಸಂಪೂರ್ಣ ಕ್ಲಾಸ್ ನಲ್ಲಿ my maths teacher gave me a warning. ನನಗೊಂದು ಎಚ್ಚರಿಕೆಯನ್ನ ಅವರು ಕೊಟ್ಟರು. You know, once again, if I see you hanging out with this girl, ಈ ಒಂದು ಹುಡುಗಿಯ ಜೊತೆ ಇನ್ನೊಂದು ಸಾರಿ ನೀನು ತಿರುಗಾಡೋದನ್ನು ನಾನು ನೋಡಿದ್ರೆ I have to call your parents to school. ನಾನು ನಿನ್ನ ಒಂದು ಪೇರೆಂಟ್ಸ್ ಅನ್ನ, ನಾನು ನಿನ್ನ ತಂದೆ ತಾಯಿಯನ್ನ ಸ್ಕೂಲಿಗೆ ಕರೆಯಬೇಕಾಗುತ್ತೆ. My math teacher told me, ನನ್ನ ಮ್ಯಾಥ್ಸ್ ಟೀಚರ್ ಈ you ರೀತಿಯಲ್ಲಿ are a ಹೇಳಿದ್ರು. distinction student. ನೀನೊಬ್ಬಳು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆಗಿ Why do you ವಿದ್ಯಾರ್ಥಿಯಾಗಿ need a friendship with such kind of people? ಇಂಥ ಜನರೊತ್ತಿಗೆ ನಿನಗೆ ಈ ಒಂದು ಸ್ನೇಹ ಯಾಕೆ ಬೇಕು? See, I am not talking about, no, you should not make friendship with poor people. ನೀನು ಸ್ನೇಹಿತರ ಅಂದ್ರೆ ಬಡ ಸ್ನೇಹಿತರ ಜೊತೆ ಸ್ನೇಹವನ್ನ ಮಾಡಬಾರದು ಎನ್ನುವುದನ್ನು ನಾನು ಹೇಳ್ತಾ ಇಲ್ಲ. You know, my math teacher explained it to me personally. ನನಗೆ ವೈಯಕ್ತಿಕವಾಗಿ ಅವರು ಕರೆದು ನೀನು ಯಾಕೆ ಆಕೆಯನ್ನ ಸ್ನೇಹಿತೆಯಾಗಿ ಮಾಡಿಕೊಳ್ಳಬಾರದು ಅನ್ನೋದನ್ನ ನನಗೆ ವಿವರಿಸಿದರು. See, when you make friendship with who are not good at studies, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿಲ್ಲದವರನ್ನ ನೀವು ಯಾವಾಗ ನೀವು ಸ್ನೇಹಿತರಾಗಿ ಮಾಡಿಕೊಳ್ತೀರೋ you can see a drop happening in your studies too. ನೀವು ಕೂಡ ನಿಮ್ಮ ಜೀವಿತದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕೆಳಗಡೆ ಹೋಗುವುದನ್ನ ಕೆಳಮುಖ ಹೋಗುವುದನ್ನ ನೋಡುತ್ತೀರಿ. Maybe one day you are a 95% student. ಒಂದು ದಿವಸ ನೀವು 95% ತೆಗೆಯುವಂತ ಒಂದು ವಿದ್ಯಾರ್ಥಿ Now ಆಗಿರಬಹುದು. today, presently, what is your percentage? ಆದ್ರೆ ಇವತ್ತಿನ ದಿವಸ ನಿಮ್ಮ ಒಂದು ಪರ್ಸೆಂಟೇಜ್ ಅಥವಾ ಪ್ರತಿಶತ ಎಷ್ಟಿದೆ? It can change. Your friendship can change, happen in your studies. ನಿಮ್ಮ ಸ್ನೇಹವು ನಿಮ್ಮ ವಿದ್ಯಾಭ್ಯಾಸವನ್ನ ಬದಲಾವಣೆ ಮಾಡುತ್ತದೆ, ಇಳಿಮುಖಗೊಳಿಸುತ್ತದೆ. Hallelujah. How Hallelujah. many of you understand this word? ಎಷ್ಟು ಜನರಿಗೆ ಈ ಒಂದು ಆ ಸಂದೇಶ ಅರ್ಥವಾಗ್ತಾ Church, ಇದೆ? even in your workplaces, ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಕೂಡ make right friendships. ಸರಿಯಾದ ಒಂದು ಸ್ನೇಹವನ್ನು If ಬೆಳೆಸಿಕೊಳ್ಳಿ. your friend is alcoholic, ಒಂದು ವೇಳೆ ನಿಮ್ಮ ಸ್ನೇಹಿತನು ಆತನು ಕುಡುಕನಾಗಿರುವುದಾದ್ರೆ don't go and hang out with that person. ಆ ಒಂದು ಕುಡುಕ ಸ್ನೇಹಿತನ ಜೊತೆ ನೀವು ಅಂಟಿಕೊಂಡಿರಬೇಡ. Maybe your friend would say like this, ನಿನ್ನ ಸ್ನೇಹಿತರು ಈ ರೀತಿಯಲ್ಲಿ ಹೇಳಬಹುದು, you know, I will drink
alcohol ನಾನು ಆ ಒಂದು ಹೆಂಡವನ್ನು ಕುಡಿಯುತ್ತೇನೆ, and you drink some juice. ನೀನೇನಾದ್ರೂ ಜ್ಯೂಸ್ ಅನ್ನು ಕುಡಿ ಅಂತ ಅನ್ಕೊಂಡೆ. 1 week you might drink masa. ಒಂದು ವಾರ ನೀನು ಮಾಸವನ್ನು ಕುಡಿಯಬಹುದು, But next week ಆದ್ರೆ ಮುಂದಿನ ವಾರ you will have whiskey. ನೀನು ವಿಸ್ಕಿ ಜೊತೆ You know, it ಕುಡಿಯುವವನಾಗಿರುತ್ತಿ. can change your character. ಅದು ನಿನ್ನ ಸ್ವಭಾವವನ್ನು Today ಬದಲಾವಣೆಗೊಳಿಸುತ್ತದೆ. God is speaking to you. ಇವತ್ತಿನ ದಿವಸ ದೇವರು ನಿನ್ನ ಜೊತೆ ಮಾತನಾಡುತ್ತಿದ್ದಾರೆ. Choose right people even in your workplaces. ನಿನ್ನ ಉದ್ಯೋಗದ ಸ್ಥಳದಲ್ಲಿಯೂ ಕೂಡ ಸರಿಯಾದ ವ್ಯಕ್ತಿಗಳನ್ನು ಆರಿಸಿ. Whether if you are an employee or a housemaid, whatever you are doing, ನೀವು ಉದ್ಯೋಗಸ್ಥರೇ ಆಗಿರಬಹುದು, ಮನೆ ಕೆಲಸ ಮಾಡುವವರಿಗೆ ಯಾವುದೇ ಕೆಲಸವನ್ನು ನೀವು you ಮಾಡಬಹುದು. must be very careful about your friendship. ನಿಮ್ಮ ಸ್ನೇಹದ ವಿಚಾರವಾಗಿ ನೀವು ಬಹಳ ಎಚ್ಚರದಿಂದ Church, ಇರಬೇಕು. if you don't have self-control, ನಿಮಗೆ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡುವಂತ ಸಮಯದವೇ ನಿಮ್ಮಲ್ಲಿ ಇಲ್ಲದಿರುವುದೇ you know, your friends can control your thoughts. ನಿಮ್ಮ ಸ್ನೇಹಿತರೇ ನಿಮ್ಮ ಆಲೋಚನೆಯನ್ನು They ನಿಯಂತ್ರಣಗೊಳಿಸುತ್ತಾರೆ. can control your decision. ಅವರು ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. Your friends can decide what your daily activities. ನಿಮ್ಮ ಸ್ನೇಹಿತರು ನೀವೇನು ಮಾಡಬೇಕು ಪ್ರತಿದಿನ ಅನ್ನೋದನ್ನ ಅವರು ನಿರ್ಧಾರ If you ಮಾಡುತ್ತಾರೆ. don't have self-control, ನಿಮಗೆ ಸಮಯದವೇ ಇಲ್ಲದೆ ಹೋದರೆ others will control your life. ಇನ್ನೊಬ್ಬರು ಬೇರೆಯವರು ನಿಮ್ಮ ಆ ಒಂದು ದಿನಚರಿಯನ್ನ ನಿಯಂತ್ರಣಕ್ಕೆ You ತರುತ್ತಾರೆ. can get into troubles. ನೀವು ಕಷ್ಟಗಳಿಗೆ You ಒಳಪಡುತ್ತೀರಿ. are with the debtor. ನೀವು ಒಂದು ವೇಳೆ ಸಾಲಗಾರರ ಜೊತೆ ಇರುವುದಾದರೆ, You know, the debtor will change you to become a debtor. ನೀನು ಸಾಲಗಾರರ ಜೊತೆ ಇದ್ದರೆ ನೀನು ಕೂಡ ಸಾಲಗಾರನಾಗಿ ನೀನು ಮಾರ್ಪಡುತ್ತೀರಿ. That is very true. ಅದು ಬಹಳ ಸತ್ಯ. I am seeing in so many people's lives. ಅನೇಕರ ಜೀವಿತದಲ್ಲಿ ನಾನು ನೋಡ್ತಾ What the ಇದ್ದೇನೆ. Bible says in Proverbs chapter 13 verse number 20. ಜ್ಞಾನೋಕ್ತಿ 13ನೇ ವಚನವನ್ನು ನೋಡುವಾಗ, Walk with the wise and become wise. Associate with fools and get in trouble. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. You know, Jonathan had so many friends. ಯೋನಾಥನಿಗೆ ಅನೇಕ He ಸ್ನೇಹಿತರಿದ್ದರು. was the son of a king. ಆತನು ರಾಜನ You ಮಗನಾಗಿದ್ದನು. can imagine the influence, the friends he had around with him. ಆತನ ಸುತ್ತಲಿದ್ದಂತ ಆತನು ರಾಜನ ಒಂದು ರಾಜಕುಮಾರನಾಗಿ ಆತನ ಸುತ್ತಲಿರುವಂತ ಸ್ನೇಹಿತರು ಎಷ್ಟಿರಬಹುದು ಅಂತ ನಾನು ಆಲೋಚನೆ But when ಮಾಡಿ. he saw David, ಆದರೆ ದಾವೀದನನ್ನು ಆತನು ನೋಡಿದಾಗ he decided something. ಆತನು ಒಂದನ್ನು ನಿರ್ಧಾರ Oh, ಮಾಡಿಕೊಂಡ. David will be a lifetime friend. ಓ ದಾವೀದನು ನನಗೆ ಜೀವನ ಪರ್ಯಂತಕ್ಕೂ ಇರುವಂತ ಒಬ್ಬ ಸ್ನೇಹಿತನಾಗಿದ್ದ. You know, Jonathan made a great decision in his life. ಯೋನಾಥನನು ತನ್ನ ಜೀವಿತದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು He ಕೈಗೊಂಡ. chose a man of God as his friend. ಆತನು ದೇವರ ಮನುಷ್ಯನಾಗಿ ಆತನ ತನ್ನ ಸ್ನೇಹಿತನಾಗಿ ಆರಿಸಿಕೊಂಡನು. You know, even in the church, ಸಭೆಯಲ್ಲೂ ಕೂಡ your friendship matters. ನಿಮ್ಮ ಸ್ನೇಹ ಬಹಳ ಪ್ರಾಮುಖ್ಯ. With what kind of people you spend your time with. ಎಂತ ಜನರ ಜೊತೆ ನೀವು ಸಮಯವನ್ನ ಕಳೆಯುತ್ತೀರಿ, Church, that results your spiritual growth. ಅದು ನಿಮ್ಮ ಆತ್ಮಿಕ ಬೆಳವಣಿಗೆಯನ್ನು ಗೋಚರಪಡಿಸುತ್ತದೆ. Hallelujah. Hallelujah. Church, when you have right people, ನಿಮಗೆ ಸರಿಯಾದ ವ್ಯಕ್ತಿಗಳ ಜೊತೆ ಸ್ನೇಹ ಇರುವಾಗ you will have a spiritual growth. ನಿಮಗೆ ಆತ್ಮಿಕ ಬೆಳವಣಿಗೆ ಆಗ If you ಉಂಟಾಗುತ್ತದೆ. have a bad friendship, ಒಂದು ವೇಳೆ ಕೆಟ್ಟ ಸ್ನೇಹ ನಿಮಗಿರುವುದಾದರೆ then friendship becomes a downfall in your life. ಆ ಸ್ನೇಹವು ನಿಮ್ಮ ಬೀಳುವಿಕೆಗೆ ಕಾರಣವಾಗುತ್ತದೆ. Everything your friends will decide. ಎಲ್ಲವೂ ಕೂಡ ನಿಮ್ಮ ಸ್ನೇಹಿತರು ನಿಮ್ಮ ಜೀವಿತದಲ್ಲಿ ನಿರ್ಧಾರ Your ಮಾಡುತ್ತಾರೆ. friendship will decide everything. ನಿಮ್ಮ ಸ್ನೇಹವು ಅಥವಾ ಸ್ನೇಹಿತರು ಅಥವಾ ಆ ಒಂದು ಕೆಲವು ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ. See, there are two ways to get right people around you. ನಿಮ್ಮ ಸುತ್ತಲೂ ಇಟ್ಟುಕೊಳ್ಳಲು ಸರಿಯಾದ ಜನರನ್ನು ಇಟ್ಟುಕೊಳ್ಳುವುದಕ್ಕೆ ಎರಡು ಮಾರ್ಗ ಇದೆ. Let me give you the two things. ಆ ಎರಡು ಮಾರ್ಗಗಳನ್ನು ನಿಮಗೆ ಹೇಳುತ್ತೇನೆ. Number one, ಮೊದಲನೇದಾಗಿ, see, first the quality you want to look for is a values match. ನೀವು ಯಾವ ಒಂದು ಗುಣಮಟ್ಟವನ್ನು ನೋಡಬೇಕೆಂದ್ರೆ ನಿಮ್ಮ ಒಂದು ಒಳ್ಳೆಯ ಸ್ವಭಾವಗಳೇನಿದಾವೆ ಅವರಲ್ಲೂ ಕೂಡ ಇದೆಯಾ ಅನ್ನೋದನ್ನು ನೀವು ಗಮನಿಸಬೇಕು. Seek people whose values resonate with yours. ನಿಮ್ಮ ಒಂದು ಒಳ್ಳೆಯ ಗುಣಗಳ ಜೊತೆ ಸಂಪರ್ಕವನ್ನು ಹೊಂದುವಂತ ಅಥವಾ ಒಂದೇ ರೀತಿ ಇರುವಂತ ವ್ಯಕ್ತಿಗಳನ್ನು ನೀವು ಹುಡುಕಬೇಕು. For example, ಉದಾಹರಣೆಗೆ if you value prayer, ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾಮುಖ್ಯ you ಕೊಡುವವರಾಗಿದ್ದಾರೆ, must seek a man who also values prayer. ಯಾರು ಇನ್ನೊಬ್ಬರು ಈ ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೋ ಅವರನ್ನು ಹುಡುಕಿ ನೀವು ಸ್ನೇಹವನ್ನು ಬೆಳೆಸಬೇಕು. If you value righteousness, ಒಂದು ವೇಳೆ ನೀತಿವಂತಿಕೆಯನ್ನು ನೀವು ಪ್ರಾಮುಖ್ಯವನ್ನು ಅಂದುಕೊಳ್ಳುವುದಾದರೆ, if your values are holiness, ನಿಮ್ಮ ಒಂದು ಪ್ರಾಮುಖ್ಯತೆ ಪರಿಶುದ್ಧತೆ ಕಡೆ ಇರುವುದಾದರೆ you know, you must seek such kind of person. ನೀವು ಅಂತ ವ್ಯಕ್ತಿಗಳನ್ನೇ ಪರಿಶುದ್ಧರಾಗಿರುವಂತ ವ್ಯಕ್ತಿಗಳನ್ನೇ ಹುಡುಕಬೇಕು. Hallelujah. Hallelujah. If you see about Daniel's friendship, ನೀವು ದಾನಿಯೇಲನ ಒಂದು ಸ್ನೇಹವನ್ನು there ನೋಡುವಾಗ were many people who were brought to Babylon. ಬಾಬೆಲ್ ಪಟ್ಟಣಕ್ಕೆ ಬಾಬೆಲ್ ದೇಶಕ್ಕೆ ಅನೇಕ ಜನರು ಇಸ್ರೇಲ್ರು ಬಂದರು. There were many young
men who were brought to Babylon. ಬಾಬೆಲ್ ದೇಶಕ್ಕೆ ದಾಸರಾಗಿ ಅನೇಕ ಯೌವನಸ್ಥರು ಆ ಬಾಬೆಲ್ ದೇಶಕ್ಕೆ ಬಂದರು. But Daniel, he looked for godly friendship. ಆದರೆ ದಾನಿಯೇಲನು ಆತನು ದೈವಿಕವಾದ ಒಂದು ಸ್ನೇಹವನ್ನ He ಆತನು was ಬಯಸಿದ. seeking for the values match. ಆತನ ಒಂದು ಸ್ವಭಾವದಲ್ಲಿ ಆತನ ಒಂದು ಆಲೋಚನೆಗೆ ಮೆಂಟಾಲಿಟಿಗೆ ಸರಿಸಮಾನವಾದ ಸ್ನೇಹಿತರನ್ನ ಆತನು That is ಹುಡುಕಿದ. when he found Shadrach, Meshach and Abednego. ಆವಾಗಲೇ ಆತನಿಗೆ ಸಿಕ್ಕಿದ ಸ್ನೇಹಿತರು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂದು ನಾವು ನೋಡುತ್ತೇವೆ. Same character friends. ಒಂದೇ ರೀತಿಯ ಒಂದು ಸ್ವಭಾವ ಇದೆ And ಅವರಲ್ಲಿ. same spirit. ಅದೇ ಒಂದೇ ರೀತಿಯ ಆತ್ಮನಲ್ಲಿ ಅವರಲ್ಲಿ And ಆಗಿದೆ. same courage towards God. ದೇವರ ವಿಚಾರವಾಗಿ ಒಂದೇ ರೀತಿಯ ಧೈರ್ಯ ಅವರಲ್ಲಿ ಇತ್ತು. All four of them were ready to die for God. ನಾಲ್ಕು ಜನರು ಕೂಡ ದೇವರಿಗೋಸ್ಕರ ನಾನು ಸತ್ತರೂ ಸರಿ ಎನ್ನುವಂತ ನಿಲ್ಲುವಂತ The ವ್ಯಕ್ತಿಗಳಾಗಿದ್ದರು. two cousins, that is Mary and Elizabeth. ಮರಿಯ ಮತ್ತು ಎಲಿಜಬೆತ್ The ನೋಡುವಾಗ both were cousins. ಅವರಿಬ್ಬರು ಕೂಡ ಅವರು ಚಿಕ್ಕಪ್ಪರ ದೊಡ್ಡವರ ಮಕ್ಕಳಾಗಿದ್ರು. You know, they might have many cousin sisters. ಅವರ ಕಸಿನ್ ಸಿಸ್ಟರ್ ತುಂಬಾ ಜನ ಇರಬಹುದು. But they, both Mary and Elizabeth, their values were matching. ಅವರ ಒಂದು ಇದ್ದಂತ ಮೌಲ್ಯಗಳು ಅವರಲ್ಲಿ ಇದ್ದಂತ ಆಲೋಚನೆ ಒಂದೇ ರೀತಿ ಇತ್ತು. Gabriel visited Mary. ಗಬ್ರಿಯೇಲನು ಮರಿಯಳನ್ನು The ಸಂಧಿಸಿದನು. same Gabriel also visited Elizabeth's husband. ಅದೇ ಗಬ್ರಿಯೇಲು ಎಲಿಜಬೆತ್ ಆ ಒಂದು ಗಂಡನಾದ ಜಕರ್ಯನನ್ನು ಸಂಧಿಸಿದನು. You know, when Mary heard what was happening to Elizabeth, ಮರಿಯಳು ಯಾವಾಗ ಎಲಿಜಬೆತ್ಗೆ ಈ ರೀತಿಯಲ್ಲಿ ನಡೀತಾ ಇದೆ ಎಲಿಜಬೆತ್ ಜೀವಿತದಿಂದ ಕೇಳಿದಾಗ the Bible says she ran to meet Elizabeth. ಆಕೆ ಎಲಿಜಬೆತ್ಳನ್ನ ಸಂಧಿಸುವುದಕ್ಕೆ ಓಡಿ ಹೋದಳು ಎಂದು ನಾವು ನೋಡ್ತಾ ಇದ್ದೇವೆ. Something is teaching. ಏನೋ ಅಲ್ಲಿ ನಮಗೆ The ಕಲಿಸಿಕೊಡ್ತಾ ಇದೆ. Bible is teaching us something. ಸತ್ಯವೇದ ನಮಗೆ ಏನೋ ಅಲ್ಲಿ ಕಲಿಸಿಕೊಡ್ತಾ ಇದೆ. So Mary, she ran for the good friendship. ಮರಿಯಳು ಆಕೆ ಒಳ್ಳೆಯ ಸ್ನೇಹಿತೆಯ ಬಳಿ ಆಕೆ ಓಡಿ ಹೋದಳು When ಎಂದು ನಾವು both ನೋಡ್ತಾ of ಇದ್ದೇವೆ. them are meeting with each other, ಯಾವಾಗ ಇವರಿಬ್ಬರು ಒಟ್ಟಿಗೆ ಸಂಧಿಸುವವರಾದರು Elizabeth began to prophesy. ಎಲಿಜಬೆತ್ಳು ಆಕೆ ಪ್ರವಾದನೆಯನ್ನು ನುಡಿಯುವುದಕ್ಕೆ The ಪ್ರಾರಂಭಿಸಿದರು. baby was filled with the Holy Spirit. ಆಕೆ ಗರ್ಭದಲ್ಲಿದ್ದಂತ ಮಗು ಶಿಶು ಆ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಿತು. Even Mary began to prophesy. ಮರಿಯಳು ಕೂಡ ಆ ಸಮಯದಲ್ಲಿ ಪ್ರವಾದನೆಯನ್ನು ನುಡಿಯುವುದಕ್ಕೆ ಪ್ರಾರಂಭಿಸಿದಳು. Even Zechariah began to prophesy. ಜಕರ್ಯನು ಕೂಡ ಆತನ ಮೂಕನಾಗಿದ್ದನು ಬಾಯಿ ಬಂದು ಆತನ ಪ್ರವಾದನೆ ನುಡಿಯುವುದಕ್ಕೆ So ಪ್ರಾರಂಭಿಸಿದನು. are you learning something today? ಇವತ್ತಿನ ದಿವಸ ಏನಾದರೂ ಒಂದು ನೀವು ದೇವರ ವಾಕ್ಯದಿಂದ ಕಲಿತಿದ್ದೀರಾ? Believers having friendship with another good believer. ಒಂದು ವಿಶ್ವಾಸಿಗಳು ಒಳ್ಳೆಯ ವಿಶ್ವಾಸಿಗಳ ಜೊತೆ ಸ್ನೇಹವನ್ನು ಹೊಂದಿರಬೇಕು. Two good families coming together. ಎರಡು ಒಳ್ಳೆಯ ಫ್ಯಾಮಿಲಿಗಳು ಕುಟುಂಬಗಳು ಒಟ್ಟಾಗಿ ಸ್ನೇಹವನ್ನು There will be ಹೊಂದಿರಬೇಕು. a divine atmosphere. ಆವಾಗ ಅವರ ಮಧ್ಯದಲ್ಲಿ ಒಂದು ದೈವಿಕವಾದ ಸಾನ್ನಿಧ್ಯ ಏರ್ಪಡುತ್ತದೆ. You know, Mary, she began to prophesy. ಮರಿಯಳು ಪ್ರವಾದನೆ ನುಡಿಯಲಿಕ್ಕೆ ಪ್ರಾರಂಭಿಸಿದಳು. Even Elizabeth began to prophesy. ಎಲಿಜಬೆತ್ಳು ಕೂಡ ಪ್ರವಾದನೆ ನುಡಿಯಲಿಕ್ಕೆ The family ಪ್ರಾರಂಭಿಸಿದಳು. became a prophetic atmosphere. ಆ ಕುಟುಂಬದ ಎರಡೂ ಕುಟುಂಬದ ಮಧ್ಯದಲ್ಲಿ ಒಂದು ಪ್ರವಾದನೆ ರೂಪಕವಾದ ಒಂದು ವಾತಾವರಣ The ಉಂಟಾಯಿತು. Bible talks about Philip's and Nathaniel friendship. ಸತ್ಯವೇದದಲ್ಲಿ ಫಿಲಿಪ್ಪನ ಮತ್ತು ನತಾನಿಯೇಲನ ಸ್ನೇಹದ ಬಗ್ಗೆ ಮಾತನಾಡುತ್ತದೆ. When Philip found Messiah, ಫಿಲಿಪ್ಪನು ಯಾವಾಗ ಮೆಸ್ಸಿಯನನ್ನು ಕಂಡುಕೊಂಡನು, the first thing what did he do? ಮೊದಲನೇ ವಿಚಾರ ಆತನು ಮಾಡಿದಂತ ವಿಚಾರ He ನೋಡಿದಾಗ started with Nathaniel. ಆತನು ತನ್ನ ಸ್ನೇಹಿತನಾದ ನತಾನಿನ ಬಳಿಗೆ ಹೋಗ್ತಿದ್ದಾನೆ. You know, Philip is also bring Nathaniel to Messiah, Jesus Christ. ಫಿಲಿಪ್ಪನು ನತಾನಿಯನನ್ನು ಕೂಡ ಮೆಸ್ಸಿಯನು ನಮಗೆ ಸಿಕ್ಕಿದ್ದಾನೆ ಅನ್ನೋದನ್ನ ಹೇಳಿಕೊಂಡು ಆತನು ನತಾನಿಯನ ಕರ್ಕೊಂಡು ಬರ್ತಾ ಇದ್ದಾನೆ. Good friendship. ಒಳ್ಳೆಯ ಸ್ನೇಹ ಇದೆ. ನಾವು You know, ನೋಡ್ತಾ John ಇದ್ದೇವೆ. and Andrew, ಯೋಹಾನನ ಮತ್ತು ಆಂದ್ರೆಯನನ್ನು ನಾವು you know, ನೋಡ್ತಾ they ಇದ್ದೇವೆ. were good friends. ಅವರಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರು. Both were finding Jesus Christ. ಅವರಿಬ್ಬರು ಕೂಡ ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದಾರೆ. Values are matching. ಅವರ ಮೌಲ್ಯಗಳು ಮತ್ತು ಅವರ ಆಲೋಚನೆಗಳು ಒಂದೇ ರೀತಿಯಲ್ಲಿ ಇದ್ದಾವೆ. When your values are matching, ಯಾವಾಗ ಅವರ ಆಲೋಚನೆಗಳು ಒಂದೇ ರೀತಿ ಇರ್ತದೋ so they all come to Jesus Christ. ಅವರೆಲ್ಲರೂ ಕೂಡ ಯೇಸುವಿನ ಬಳಿಗೆ ಬರುತ್ತಾರೆ. If you have good friendship, ನಿಮಗೆ ಒಳ್ಳೆ ಸ್ನೇಹ ಇರೋದಾದ್ರೆ everyone one day they will all come to Christ. ಎಲ್ಲರೂ ಕೂಡ ಯೇಸುವಿನ ಬಳಿಗೆ ಒಂದು ದಿವಸ You ಬರುತ್ತಾರೆ. must have a good friend who brings you to Christ. ನಿನ್ನನ್ನ ಕ್ರಿಸ್ತನ ಕಡೆಗೆ ಪ್ರಾರ್ಥನೆಗೆ ಕರೆದುಕೊಂಡು ಬರುವಂತ ಒಳ್ಳೆ ಸ್ನೇಹ ನಿನಗಿರಬೇಕು. Hallelujah. Hallelujah. And I believe this word is blessing you today. ಇವತ್ತಿನ ದಿವಸ ಈ ವಾಕ್ಯ ನಿಮ್ಮನ್ನ ಆಶೀರ್ವಾದ ನಿಧಿಯಾಗಿ ನಿಮ್ಮನ್ನ ಸ್ಪರ್ಶಿಸುತ್ತಿದೆ ಅನ್ನೋದನ್ನ ನಾನು The ನಂಬುತ್ತೇನೆ. second thing, ಎರಡನೇ ವಿಚಾರ, how to bring right people around you. ನಿಮ್ಮ ಸುತ್ತಲೂ ಒಳ್ಳೆಯ ಸರಿಯಾದ ಜನರನ್ನ ಯಾವ ರೀತಿಯಲ್ಲಿ ಸ್ನೇಹವನ್ನ ಬೆಳೆಸುವುದು. You know, you must make an earnest prayer. ನೀವು ಬಹಳ ಬೇಸರಗೊಳ್ಳದೆ ಬಲವಾದ ಪ್ರಾರ್ಥನೆಯನ್ನು ಮಾಡಬೇಕು. No, you should pray unto God. ದೇವರ ಬಳಿ ಈ ರೀತಿಯಲ್ಲಿ ಪ್ರಾರ್ಥಿಸಬೇಕು. Lord, surround me with right people. ಕರ್ತನೇ, ನನ್ನ ಸುತ್ತಲೂ ಒಳ್ಳೆಯ ಜನರನ್ನ ನೀನು ತಾನೇ ಕರೆದುಕೊಂಡು Connect me with right people. ಸರಿಯಾದ ರೀತಿಯಲ್ಲಿ ನಾನು ಸರಿಯಾದ ವ್ಯಕ್ತಿಗಳ ಜೊತೆ ಸಂಪರ್ಕ ಹೊಂದುವಾಗ ನನಗೆ ಸಹಾಯ When you ಮಾಡು. pray this prayer, ನಾವು ಈ ಪ್ರಾರ್ಥನೆಯನ್ನು ಮಾಡುವಾಗ God will bring right people into your life. ದೇವರು ನಿಮ್ಮ ಜೀವಿತದಲ್ಲಿ ಸರಿಯಾದ ವ್ಯಕ್ತಿಗಳನ್ನೇ ಆತನು ತರುತ್ತಾನೆ. God will bring David in
your life. ದೇವರು ನಿಮ್ಮ ಜೀವಿತದಲ್ಲಿ ದಾವೀದನನ್ನು ತರುತ್ತಾರೆ. God will bring Nathaniel in your life. ದೇವರು ನಿಮ್ಮ ಜೀವಿತದಲ್ಲಿ ನತಾನಿಯನನ್ನು God ತರುತ್ತಾರೆ. will bring that Mary and Elizabeth in your life. ದೇವರು ಮರಿಯಳನ್ನ ಎಲಿಸಬೆತ್ ಅಂತವರನ್ನು ನಿಮಗೆ The ತರುತ್ತಾರೆ. same Lord who brought birds in the desert. ಆ ಮರುಭೂಮಿಯಲ್ಲಿ ಆ ಒಂದು ಕಾಗೆಯನ್ನ ಲಾವಕ್ಕಿಯನ್ನು ಬರುವಂತೆ ಮಾಡಿದ ದೇವರು, The same Lord will bring right friends into your life. ಅದೇ ದೇವರು ನಿಮಗೆ ಒಂದು ಸರಿಯಾದ ಸ್ನೇಹಿತರನ್ನು ಕೂಡ ತಂದು ಕೊಡುವಾತನಾಗಿದ್ದಾನೆ. Hallelujah. I Hallelujah. prophesy over your lives. ನಿಮ್ಮ ಜೀವಿತದ ಮೇಲೆ ನನ್ನ ಪ್ರವಾದನೆ ನುಡಿಯುತ್ತೇನೆ. God will bring new people into your lives. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ವ್ಯಕ್ತಿಗಳನ್ನ A ತರುವುದಾಗಲಿ, godly friendship. ಒಂದು ದೈವಿಕವಾದ ಸ್ನೇಹಿತರನ್ನ A ತಂದು ಕೊಡುವುದಾಗಲಿ. godly connection is going to happen in your ನಿಮ್ಮ life. ಜೀವಿತದಲ್ಲಿ ಒಂದು ದೈವಿಕವಾದ ಒಂದು ಸಂಪರ್ಕ ಈ ದಿನಮಾನದಲ್ಲಿ ಉಂಟಾಗಲಿ. Receive it in the name of Jesus. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿರಿ. New waters are coming in your life. ಹೊಸ ಹೊಳೆಗಳು, ಆ ತೊರೆಗಳು ನಿಮ್ಮ ಜೀವಿತದಲ್ಲಿ ಬರಲಿಕ್ಕಿದೆ. New spring, new friends are coming in your life. ಹೊಸ ಹೊಳೆಗಳು, ತೊರೆಗಳು, ಸ್ನೇಹಿತರು ನಿಮ್ಮ ಜೀವಿತದಲ್ಲಿ ಬರಲಿಕ್ಕಿದ್ದಾರೆ. Receive it in the name of Jesus. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿರಿ. Hallelujah. Hallelujah. God bless everyone according to this word of God. ಕರ್ತನ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲ ಆಶೀರ್ವದಿಸಿ. Proverbs chapter 13 verse number 20. ಜ್ಞಾನೋಕ್ತಿ 13ನೇ ಅಧ್ಯಾಯ 20ನೇ And ವಚನ. 1 Corinthians chapter 15 verse number 33. 1ನೇ ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನ. ಸರಿದಾದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಕರ್ತನೆ ನಾವು ಬಂದ ನಂತರ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾಗುವುದು ಕರ್ತನೆ ರಾಜ, ಸಭೆಯಲ್ಲಿ ನಮ್ಮ ಜೊತೆ ಯಾರು ಸ್ನೇಹಿತರಾಗಿದ್ದಾರೆ ಕರ್ತನೆ ರಾಜ, ನಮ್ಮ ಉದ್ಯೋಗದ ಸ್ಥಳದಲ್ಲಿ ಯಾರು ಸ್ನೇಹಿತರಾಗಿದ್ದಾರೆ ಕರ್ತನೆ, ಶಾಲಾ ಕಾಲೇಜುಗಳಲ್ಲಿ ಯಾರು ನಮ್ಮ ಸ್ನೇಹಿತರಾಗಿದ್ದಾರೆ ಅನ್ನೋದು ಕರ್ತನೆ ಬಹಳ ಪ್ರಾಮುಖ್ಯವಾದ ವಿಚಾರ. ಇವತ್ತಿನ ದಿವಸ ಅದನ್ನ ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ, ನನ್ನ ಸ್ನೇಹಿತನು ಯಾರಾಗಿದ್ದಾನೆ, ನನ್ನ ಸ್ನೇಹಿತನು ಏನನ್ನ ಮಾತಾಡ್ತಾನೆ, ನನ್ನ ಸ್ನೇಹಿತನು ನನಗೆ ಎಲ್ಲಿಗೆ ಕರೆದುಕೊಂಡು ಹೋಗ್ತಾನೆ, ನನ್ನ ಸ್ನೇಹಿತನು ನನಗೆ ಏನು ಆಲೋಚನೆ ಕೊಡ್ತಾನೆ ಅನ್ನೋದನ್ನ ಕರ್ತನೆ ವಿವೇಚಿಸುವ ಹಾಗೆ ಕರ್ತನೆ ಇವತ್ತಿನ ದಿವಸ ಸತ್ಯಗಳ ಆತ್ಮವನ್ನ ನಮ್ಮ ಮೇಲೆ ವರದಾನವಾಗಿ ನೀವು ಸುರಿಯುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ, ಒಂದು ವೇಳೆ ಕೆಟ್ಟ ಸ್ನೇಹದಲ್ಲಿ ನಾವು ಇರೋದಾದ್ರೆ ಈಗಲೇ ಈ ಕ್ಷಣದಲ್ಲಿ ಯೇಸುವಿನ ಸಾನ್ನಿಧ್ಯದ ಮಧ್ಯದಲ್ಲಿ ಆ ಒಂದು ಸ್ನೇಹವನ್ನ ಕರ್ತನೆ ವಿತೌಟ್ ಕಾಂಪ್ರಮೈಸ್ ಕರ್ತನೆ, ಯಾವುದೇ ಮುಖಸ್ತುತಿ ಇಲ್ಲದೆ ಕರ್ತನೆ ಬಿಟ್ಟು ಬಿಡುವಾಗ ಸಹಾಯ ಮಾಡಿ ಯೇಸಪ್ಪ. ಕರ್ತನೆ, ನಮ್ಮ ಜೀವನದಲ್ಲಿ ಇಂಥ ಒಂದು ಸ್ನೇಹವನ್ನ ತಂದು ಸ್ವಾಮಿ ನಮ್ಮ ಜೀವನವನ್ನ ಹಾಳು ಮಾಡುತ್ತಿರುವ ಸೈತಾನನೇ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದೆ. ಕರ್ತನೆ, ಬಿಡುಗಡೆ ಕೊಡು ಸ್ವಾಮಿ. ಇಂಥ ಸ್ನೇಹಿತರಿಂದ, ಇಂಥ ಸ್ನೇಹದಿಂದ, ಸ್ವಭಾವಗಳಿಂದ, ಕೆಟ್ಟ ಸ್ವಭಾವಗಳಿಂದ ನಮಗೆ ಬಿಡುಗಡೆ ಕೊಟ್ಟು ನಿನ್ನ ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಕೊಡ್ತೇನೆ, ಜೀವವುಳ್ಳ ತಂದೆ, ಆಮೆನ್.